ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಸರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಂಡು ದೇವರ ಸಹಾಯವನ್ನು ಬೇಡೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂಥ ನಮ್ಮ ಪ್ರಿಯ ಪರಲೋಕದ ತಂದೆ, ನಿನ್ನ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ಮತ್ತೊಂದು ಆವರ್ತಿ ದೇವರೇ ಸ್ವಾಮಿ, ನಿನ್ನ ಪಾದ ಸಮ್ಮುಖದಲ್ಲಿ ತಂದೆಯ ವಾಕ್ಯವನ್ನು ಧ್ಯಾನ ಮಾಡುವಂಥ ಸಮಯದಲ್ಲಿ ನೀನು ನಮ್ಮ ಜೊತೆ ಮಾತನಾಡಪ್ಪ. ನಿನ್ನ ವಾಕ್ಯದ ಅನುಸಾರವಾಗಿ ಜೀವಿಸಿ, ನಿನ್ನ ವಾಕ್ಯದ ಅನುಸಾರವಾಗಿ ಬದುಕಿ, ನಿನ್ನ ಪ್ರೀತಿಯನ್ನು ಹಂಚುವಂತೆ, ಅನೇಕರಿಗೆ ಆಶೀರ್ವಾದವಾಗಿ ಬಾಳುವಂತೆ, ನಿನಗೆ ಫಲಭರಿತರಾದ ಮಕ್ಕಳು ನಾವಾಗುವಂತೆ ಕೃಪೆ ಮಾಡಪ್ಪ. ಬಲಹೀನ ನಾನಾಗಿರುವಾಗಲೂ ಕೂಡ ನಿನ್ನ ಬಲದಿಂದ ತುಂಬಿಸಪ್ಪ ದೇವರ ಸ್ವಾಮಿ. ನೀನು ನಮ್ಮೆಲ್ಲರ ಜೊತೆ ಮಾತನಾಡಪ್ಪ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೀಳೊಂದಿದ್ದೇವೆ ಪರಲೋಕ ತಂದೆ, ಆಮೇಲೆ. ಸೊ ಇವತ್ತಿನ ದೇವರ ವಾಕ್ಯಕ್ಕಾಗಿ ನಾವು ಎಫೆಸ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 8ರಿಂದ 10ನೇ ವಚನವನ್ನು ಓದಿಕೊಳ್ಳೋಣ. ಎಫೆಸ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 10ನೇ ವಚನವನ್ನು ಓದಿಕೊಳ್ಳೋಣ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದನ್ನು ಏನೆಂದು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಥ್ಯಾಂಕ್ ಯು ಅಣ್ಣ. ಸೊ ಇಲ್ಲಿ ನಾವು ನೋಡುವುದಾದರೆ, ಭಕ್ತನಾದ ಪೌಲನು ಎಫೆಸ್ ಸಭೆದವರಿಗೆ ಒಂದು ಪತ್ರಿಕೆ ಬರುತ್ತಾನೆ. ಅದ್ರಾಗ ಏನು ಹೇಳ್ತಾನೆ ಅಂದರೆ, ನೀವು ಮೊದಲೇನಿದ್ದೀರಂತ ಕತ್ತಲೆ ಆಗಿದ್ದೀರಿ, ಆಗ ನೀವು ಏನಾಗಿರಂತ ಮುಂದೆ ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಿ, ಬೆಳಕಾಗಿದ್ದೀರಿ. ಸೊ ಬೆಳಕಿನವರಂತೆ ನೀವೇನು ಮಾಡಿಕೊಳ್ಬೇಕು, ನಡೆದುಕೊಳ್ಳಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಕ್ರಿಸ್ತನನ್ನು ಅರಿಯೋದಕ್ಕಿಂತ ಮುಂಚೆ ನಮ್ಮ ಜೀವಿತ ಕೂಡ ಕತ್ತಲಾಗಿತ್ತು. ನಮ್ಮ ಜೀವಿತ ಕೂಡ ಪಾಪದಿಂದ ತುಂಬಿದಿತ್ತು. ನಾವು ಕೂಡ ಅನೇಕ ಕೆಟ್ಟ ಕೆಲಸಗಳು ಮಾಡೋರಾಗಿದ್ದೆವು. ಆದರೆ ಇವತ್ತು ನಾವು ದೇವರನ್ನು ಕಂಡುಕೊಂಡು ಸ್ವಂತ ರಕ್ಷಕನಾಗಿ ನಾವು ಆತನ ಸ್ವೀಕಾರ ಮಾಡಿದಾಗ ಆ ಬೆಳಕು ಏನಾಯ್ತಂತ ನಮ್ಮಲ್ಲಿ ಬಂತಂತ. ಸೊ ಆ ಬೆಳಕು ಬರೋದು ಮಾತ್ರ ಅಲ್ಲ, ಮುಂದೆ ಆತನು ಹೀಗೆ ಹೇಳ್ತಾನೆ, ನೀವು ಬೆಳಕಿನವರಂತೆ ನಡೆದುಕೊಳ್ಳಿರಿ. ದೇವರು ಮತ್ತಾಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದಾರ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಸೊ ಬೆಳಕು ಏನು ಮಾಡ್ತಂತ, ಅನೇಕರಿಗೆ ಏನು ಮಾಡ್ತಂತ, ಪ್ರಕಾಶ ಕೊಡ್ತಂತ. ಬೆಳಕಿನ ಕ್ಯಾರೆಕ್ಟರ್ ಏನದ ಅಂದ್ರೆ, ಅದು ಯಾವಾಗಲೂ ಇತರ ಜೀವಿತವನ್ನು ಏನು ಮಾಡ್ತದಂತ, ಉಜ್ಜೀವನಗೊಳಿಸ್ತಂತ. ದೇವರು ನಮಗೆ ಬೆಳಕಂಡು ಕರುವಾಗಲ್ಲ, ನಮ್ಮ ಜೀವಿತದಿಂದ ನಾವು ಎಷ್ಟು ಜನರು ಕ್ರಿಸ್ತನ ನಾವು ಪ್ರೀತಿಯನ್ನು ರುಚಿ ನೋಡಿಸ್ಲತ್ತಿದ್ದೆವು, ಎಷ್ಟು ಜನರಿಗೆ ನಾವು ಕ್ರಿಸ್ತನ್ನು ಪರಿಚಯ ಮಾಡಿಸ್ಕೊಳ್ಳುತ್ತಿದ್ದೆವು. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಆ ಬೆಳಕು ನೀತಿಯಲ್ಲಿಯೂ ಉಪಕಾರದಲ್ಲಿಯೂ ಫಲದಲ್ಲಿಯೂ ಕಾಣಿಸ್ಕೊಳ್ಬೇಕೆಂಬುದಾಗಿ ಭಕ್ತನಾದ ಪೌಲ ಹೇಳ್ತಾನೆ. ಇವತ್ತು ನಾವು ಬೆಳಕನ್ನು ಸ್ವೀಕಾರ ಮಾಡಿದೆವು, ಆ ಬೆಳಕು ಇವತ್ತು ನಮ್ಮ ನೀತಿಯಲ್ಲಿ ನಾವು ಕಾಣುತ್ತದೆ. ನಾವು ಎಲ್ಲರೂ ಹೋಗ್ಲತ್ತಿರ ನಮ್ಮ ನೀತಿ ನೋಡಿ, ಅರೆ ಇವ ಬೆಳಕಿನವನಿತ ನಡೆದುಕೊಳ್ತಾನೆ, ಅರೆ ಇವ ನಿಜವಾದ ದೇವ್ರಿಗೆ ನಂಬ್ತಾನೆ, ಅರೆ ಇವ ಬೇರಪ್ಲೇ ಇಲ್ಲ ಅಂತ ಅನೇಕರು ನಿಮ್ಮ ಬಗ್ಗೆ ಸಾಕ್ಷಿ ಹೇಳ್ತಾರೆ. ಮತ್ತು ಉಪಕಾರದಲ್ಲಿಯೂ, ಸೊ ನೀವು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತಾರೆ. ದೇವ್ರು ಹೇಳ್ತಾರೆ, ಈ ಲೋಕಕ್ಕೆ ನೀವು ಬೇರೆಯವ್ರಿಗೋಸ್ಕರ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದೀರಿ, ನೀವು ಸೃಷ್ಟಿ ಮಾಡಲ್ಪಟ್ಟಿದೆ ಅಂದರೆ ಬೇರೆ ಸೇವೆ ಮಾಡ್ಲಿಕ್ಕೆ. ಸೊ ನೀವು ಇದು ಉಪಕಾರದಲ್ಲಿ ತೋರಿಸ್ಲತ್ತೀರಾ ಇಲ್ಲ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಮತ್ತು ಮುಂದೆ ಹೇಳ್ತಾನೆ, ಕರ್ತನಿಗೆ ಮೆಚ್ಚುಗೆ ಆದದ್ದು ಏನಾಗ್ಬೋದು ಎಂದು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ. ಸೊ ನಾವು ಬೆಳಕನ್ನು ಹೇಗೋ ಸ್ವೀಕಾರ ಮಾಡ್ತೇವೋ, ನಾವು ಕರ್ತನಿಗೆ ಯಾವ್ದು ಮೆಚ್ಚುಗೆ ಅದ ಎಂಬುದಾಗಿ ಪ್ರತಿದಿನ ನಮ್ಮ ಜೀವಿತದಲ್ಲಿ ಮಾಡಬೇಕು. ಸೊ ನಮ್ಮ ಜೀವಿತದಲ್ಲಿ ನಾವು ಬೆಳಕನ್ನು ಸ್ವೀಕಾರ ಮಾಡಿಕೊಂಡ ನಂತರ ಆ ಬೆಳಕಿನ ವಿಷಯದಲ್ಲಿ ನಾವು ಹೇಗೆ ದೇವರಿಗೆ ಮೆಚ್ಚಿಸ್ಬೋದು. ದೇವ್ರ ವಾಕ್ಯ ಹೇಳುತ್ತದೆ, ನೀವು ಏನು ಮಾಡಬೇಕು, ನಿಮ್ಮ ನಂಬಿಕೆಯಿಂದಲೇ ದೇವರಿಗೆ ಮೆಚ್ಚಿಸ್ಬೇಕಂತ. ಅದಕ್ಕೆ ಕರ್ತನಿಗೆ ಮೆಚ್ಚುಗೆ ಆಗೋದು ಏನಾಗೋದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ಬೆಳಕಿನಲ್ಲಿ ನಾವು ನಡೆದುಕೊಳ್ಳುವಂಥ ನಾವು ಪ್ರತಿದಿನ ದೇವರಿಗೆ ಮೆಚ್ಚುಗೆ ಆಗೋದಂದು ನಮ್ಮ ಜೀವಿತದಲ್ಲಿ ಕಾಣ್ಕೊಳ್ಬೇಕು, ಉಪಕಾರದಲ್ಲಿ ಕಾಣ್ಕೊಳ್ಬೇಕು, ನೀತಿಯಲ್ಲಿ ಕಾಣಿಸ್ಕೊಳ್ಬೇಕು. ಸೊ ಅದಕ್ಕಾಗಿ ನಾನು ನಿಮ್ಮಲ್ಲಿ ಹೇಳೋದೇನೆಂದರೆ, ನಾವು ಬೆಳಕಿನಂತವರೇ ನಡೆದುಕೊಳ್ಳೋಣ. ಬೆಳಕಿನ ಹೇಗೆ ಇತರಿಗೆ ಪ್ರಕಾಶ ಕೊಡ್ತದೋ, ನಮ್ಮಿಂದ ಅನೇಕರು ದೇವರ ಪ್ರೀತಿಯನ್ನು ನೋಡುವಂತೆ, ಕ್ರಿಸ್ತನ ಬೆಳಕು ಅನೇಕರಿಗೆ ಸಾರುವಂತೆ ದೇವರು ನಮ್ಮನ್ನು ಒಂದು ಬೆಳಕಾಗಿ ಇಟ್ಟಿದ್ದಾನೆ ಪ್ರಿಯರೇ. ಸೊ ನೀವು ಇದೇ ವಚನ ನೀವು 1ನೇ ಯೋಹಾನನ ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 5ನೇ ಹಿಡಿದು 7ನೇ ವಚನದಲ್ಲಿ ನಾವು ನೋಡುತ್ತೇವೆ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನವರಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿ ಮತ್ತು ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ಸಕಲವಾಗಿ. ಸೊ ಇಲ್ಲಿ ನಾವು ನೋಡೋದೇನೆಂದರೆ, ನಾವು ದೇವರಿಂದ ಹೊಂದಿ ಹೇಳುವ ಸುವಾರ್ತೆ ಏನೆಂದರೆ, ದೇವರೇ
ಬೆಳಕಾಗಿದ್ದಾನೆಂಬುದಾಗಿ. ನಾವು ನಮ್ಮ ಜೀವಿತದಲ್ಲಿ ಈ ಲೋಕದಲ್ಲಿ ಅನೇಕರು ಬೆಳಕನ್ನು ಅನಿಸ್ಕೊಳ್ಳೋರು ಭಾಳ ಜನರಿದ್ದಾರೆ. ಸೊ ಲೋಕದಲ್ಲಿ ಎಲ್ಲ ಕತ್ತಲು ತುಂಬಿದೆ ಪ್ರಿಯರೇ. ಸೈತಾನು ಎಲ್ಲರಿಗೆ ಆತನ ಅಧಿಕಾರದಲ್ಲಿ ಇಟ್ಕೊಳ್ಬೇಕು, ಎಲ್ಲರೂ ಕತ್ತಲು ಒಳಗೆ ಇರಬೇಕು, ಎಲ್ಲರೂ ಆತನ ಕೈ ಕೆಳಗಿರ್ಬೇಕಂತ ಅನೇಕ ಸಾರಿ ಪ್ರಯತ್ನ ಮಾಡ್ತಾನೆ. ಆದರೆ ದೇವರು ಏನಾಗಿದ್ದಾನಂತ ಬೆಳಕಾಗಿದೆ ಅಂತ, ಮತ್ತು ಅದರ ನನಗೆ ಎಷ್ಟು ಮಾತ್ರವೂ ಕತ್ತಲಿಲ್ಲ. ನಾವು ದೇವರ ಸಂಗಡ ಅನ್ಯೂನ್ಯತೆ ಇದ್ದು ಕೂಡ ನಾವು ದೇವರೊಂದಿಗೆ ಪಾಲರಾಗದೆ ಹೇಳಿದರೆ ನೀವು ಏನಾಯ್ತೀರಂತ ಸುಳ್ಳಾಡುವವರು ಅಂತಾರೆ. ನಾವು ಪ್ರತಿದಿನ ದೇವರ ಜೊತೆ ಅನ್ಯೂನ್ಯತೆಯಲ್ಲಿ ಇರಬೇಕು, ಮತ್ತು ನಾವು ಯಾವಾಗಲೂ ಸತ್ಯವನ್ನು ಅನುಸರಿಸುವವರಾಗಿರಬೇಕು. ನಾವು ಕತ್ತಲೆಯಲ್ಲಿ ನಡೆದರೂ ಕೂಡ ದೇವರನ್ನು ಸ್ತುತಿಸುವುದಾದರೆ ನೀವೇನಾಯ್ತೀರಂತ ಸುಳ್ಳಾಡುವವರಾಗಿದ್ರಂತ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕೂಡ ದೇವರಿಂದ ದೂರ ಆಗಿರ್ಬೋದು, ಮತ್ತೆ ತಿರ್ಗಿ ಕತ್ತಲೆಯಲ್ಲಿ ಲೈಫ್ನಾಗ ನಾವು ಬಂದಿರ್ಬೋದು. ನಾನು ನಿಮ್ಮಲ್ಲಿ ಎಚ್ಚರಿಕೆ ಏನು ಮಾಡ್ತೇನೆ ಅಂದರೆ, ದೇವರು ಈ ಲೋಕಕ್ಕೆ ಬೆಳಕಾಗಿದ್ದಾನೆ, ಆತಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ. ಆತನು ಬಂದಿರುವಾಗಲೂ ಕೂಡ ಅನೇಕರ ಬೆಳಕನ್ನು ಕಂಡುಕೊಂಡಿಲ್ಲ. ಇವತ್ತು ಆ ಬೆಳಕು ನಮಗೆ ಕೊಡ್ಲತ್ತರ ದೇವರು. ಆ ಬೆಳಕಿನ ದೇವರು ನಮ್ಮ ಜೊತೆ ಯಾರ ಅಂದರೆ, ನಮ್ಮ ನೀತಿಯಲ್ಲಿ ನಮ್ಮ ಫಲದಲ್ಲಿಯೂ ನಾವು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸೋಣ. ನಾವು ಯಾವುದು ಕೂಡ ತಪ್ಪಿಟ್ಟುಕೊಳ್ಳದೆ ನಾವು ಒಬ್ಬರನ್ನೊಬ್ಬರು ಬೆಳಕಿನಲ್ಲಿ ನಡೆದುಕೊಳ್ಳೋಣ. ದೇವರು ಹೇಗೆ ಬೆಳಕಲ್ಲಿದ್ದಾಲೋ ನಾವು ಕೂಡ ಅನೇಕರನ್ನು ಆ ಬೆಳಕಿನ ಕಡೆಗೆ ನಡೆಸೋಣ. ದೇವರ ಈ ವಾಕ್ಯವು ನಮ್ಮೆಲ್ಲರ ನಿಮ್ಮೆಲ್ಲರ ಆತ್ಮೇಲೆ ಆಗಬೇಕಾಗಿ ದೇವರು ಆಶೀರ್ವಾದ ಮಾಡಲಿ.